ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸಾಫ್ಟ್ ಆಗಿರುವಂತಹ ದೋಸೆ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿರುವಂತಹ ಒಂದು ಕೆಂಪು ಚಟ್ನಿ ರೆಸಿಪಿಯನ್ನು ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲು ನಮಗೆ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಬೇಕು. 5ರಿಂದ 6 ಗಂಟೆ ಅಕ್ಕಿ ನೆನೆಯಬೇಕು. ಒಳ್ಳೆ ಫೈನಾಗಿ ಅಕ್ಕಿ ನಾವು ರುಬ್ಬಬೇಕು. ಇಲ್ಲಿ 2 ಕಪ್ ನಾನು ತೋರಿಸ್ತಾ ಇದ್ದೀನಿ. ದೊಡ್ಡ ಕಪ್ ಅಂದರೆ 1 ಕಪ್ ಅಳತೆ, ಸಣ್ಣ ಕಪ್ ಅಂದರೆ ಅರ್ಧ ಕಪ್ ಅಳತೆ. ದೊಡ್ಡ ಕಪ್ಪಲ್ಲಿ 3 ಕಪ್ ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. ನಾವು ಇಡ್ಲಿ ದೋಸೆ ಎಲ್ಲ ಮಾಡ್ತೀವಲ್ಲ, ಅದೇ ದೋಸೆ ಅಕ್ಕಿ ತಗೊಂಡಿದ್ದೀನಿ. ಇನ್ನು ಸಣ್ಣ ಕಪ್ಪಲ್ಲಿ 1 ಕಪ್ ದಪ್ಪ ಅವಲಕ್ಕಿ, ಇದಂದರೆ ಅರ್ಧ ಕಪ್ ಅಳತೆ. ನೀವಿವಾಗ 1 ಲೋಟ ತಗೊಂಡ್ರೆ 3 ಲೋಟ ಅಕ್ಕಿಗೆ ಅರ್ಧ ಲೋಟ ದಪ್ಪ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ತೊಳೆದು ಇದನ್ನು 5ರಿಂದ 6 ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಇನ್ನು ಬೇರೆ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಸಾಗು, ನಾವು ಪಾಯಸ ಎಲ್ಲ ಮಾಡ್ತೀವಲ್ಲ, ಸಾಗು ಅರ್ಧ ಕಪ್ ತಗೊಂಡಿದ್ದೀನಿ. ಇದಕ್ಕೇನೆ 1 ಚಮಚ ಮೆಂತೆಕಾಳು, ದೊಡ್ಡ ಚಮಚದಲ್ಲಿ 1 ಚಮಚ ಮೆಂತೆಕಾಳನ್ನು ಸಹ ಹಾಕಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಕ್ಲೀನ್ ಮಾಡಿ 5ರಿಂದ 6 ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ನೋಡಿ, ನಾನಿವಾಗ ಅಕ್ಕಿಯನ್ನು 6 ಗಂಟೆ ನೆನೆಸಿದ್ದೀನಿ. ಚೆನ್ನಾಗಿ ನೆನೆದಿದೆ. ಅಕ್ಕಿ ಮತ್ತು ಅವಲಕ್ಕಿ ಸಪ್ರೇಟಾಗಿ ನೆನೆಸಿದ್ದೀನಿ. ಅದೇ ರೀತಿ ಸಾಗು ಮತ್ತು ಮೆಂತೆಕಾಳನ್ನು ಸಪ್ರೇಟಾಗಿ ನೆನೆಸಿದ್ದೀನಿ. ಫಸ್ಟಿಗೆ ಮಿಕ್ಸಿ ಜಾರಿಗೆ ಸಾಗು ಮತ್ತು ಮೆಂತೆಕಾಳನ್ನು ಹಾಕಿ ನೈಸಾಗಿ ರುಬ್ಬಬೇಕು. ಚೂರು ಸಹ ತರಿ ಇಲ್ಲದೆ ನಾವು ರುಬ್ಕೋಬೇಕು. ಅಕ್ಕಿ ಜೊತೆ ಸಾಗು ಹಾಕಿದರೆ ನಮಗೆ ರುಬ್ಬಲಿಕ್ಕೆ ಅದು ಸ್ವಲ್ಪ ನೈಸಾಗಿ ಗ್ರೈಂಡ್ ಆಗೋದಿಲ್ಲ. ಅದಕ್ಕೋಸ್ಕರ ಮೆಂತೆ ಮತ್ತು ಸಾಗನ್ನು ಫಸ್ಟಿಗೆ ರುಬ್ಬಿ ಬೇರೆ ಪಾತ್ರೆಗೆ ಹಾಕ್ಕೋಬೇಕು. ನೋಡಿ, ಎಷ್ಟು ನೈಸಾಗಿ ನಮಗೆ ರುಬ್ಬಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ನಾವು ಇದನ್ನು ರುಬ್ಬಬೇಕು. ರುಬ್ಬಿದ ಹಿಟ್ಟನ್ನು ನಾನು ಒಂದು ಮಣ್ಣಿನ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಮಣ್ಣಿನ ಪಾತ್ರೆಯಲ್ಲಿ ನಾವು ಹಿಟ್ಟು ರುಬ್ಬಿದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದೇ ನಮಗೆ ಸ್ವಲ್ಪ ನೀರಲ್ಲಿ ಆದರೂ ಜಾಸ್ತಿ ಆದರೆ ಅದು ನೀರು ಸ್ವಲ್ಪ ಗಟ್ಟಿಯಾಗುತ್ತೆ ಹಿಟ್ಟು. ಮತ್ತು ಹೆಲ್ತಿ ವೈಸು ಕೂಡ ತುಂಬ ಒಳ್ಳೆಯದು ಮಣ್ಣಿನ ಪಾತ್ರೆಯಲ್ಲಿ ನಾವು ಹಿಟ್ಟನ್ನು ಕಲಸಿ ಇಟ್ಟರೆ. ಫಸ್ಟ್ ನಾವು ಸಾಗು ಮತ್ತು ಮೆಂತೆಕಾಳನ್ನು ರುಬ್ಬಿ ಪಾತ್ರೆಗೆ ಹಾಕಿದ್ದೀನಿ. ಇನ್ನು ಅದೇ ಮಿಕ್ಸಿ ಜಾರಿಗೆ ನಾವು ನೆನೆಸಿರುವ ಅಕ್ಕಿ ಮತ್ತು ಅವಲಕ್ಕಿಯನ್ನು ಹಾಕಿ ಇದನ್ನು ಸಹ ನೈಸಾಗಿ ರುಬ್ಬಬೇಕು. ಚೂರು ಸಹ ತರಿ ಇಲ್ಲದೆ ರುಬ್ಬಿದರೆ ದೋಸೆ ಒಳ್ಳೆ ಸಾಫ್ಟಾಗಿ ಬರುತ್ತೆ. ನೋಡಿ, ಇಷ್ಟು ನೈಸ್, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ರುಬ್ಬಿದ್ದೀನಿ. ನಾವು ಫಸ್ಟಿಗೆ ರುಬ್ಬಿಟ್ಟಿದ್ದೀವಲ್ಲ ಸಾಗು ಮತ್ತು ಮೆಂತೆಕಾಳು, ಅದರೊಟ್ಟಿಗೆ ಈ ರುಬ್ಬಿದ ಅಕ್ಕಿಯನ್ನು ಸಹ ಹಾಕಿ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸಹ ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾವೀಗ 2-3 ಬ್ಯಾಚಾಗೆಲ್ಲ ರುಬ್ಬಿರ್ತೀವಲ್ಲ, ಅದೆಲ್ಲ ಒಳ್ಳೆ ಮಿಕ್ಸ್ ಆಗಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಓವರ್ ನೈಟ್ ನಮಗೆ ರೆಸ್ಟ್ ಆಗಲಿಕ್ಕೆ ಬಿಡೋಣ. ನಾವಿದಕ್ಕೆ ಉದ್ದಿನಬೇಳೆ ಏನೂ ಹಾಕಿಲ್ಲ, ಬರೀ ಸಾಗು ಮತ್ತು ಮೆಂತೆಕಾಳು, ದಪ್ಪ ಅವಲಕ್ಕಿ, ಅಕ್ಕಿ. ನೋಡಿ, ನಾನೀಗ ರಾತ್ರಿ ರುಬ್ಬಿ ಇಟ್ಟಿದ್ದೀನಿ. ಬೆಳಿಗ್ಗೆ ಆಗುವಾಗ ನಮ್ಮದು ಹಿಟ್ಟೆಲ್ಲ ಉಬ್ಬಿ ಬಂದಿದೆ. ನೋಡಿ, ನಾವು ಉದ್ದಿನಬೇಳೆ ಏನೂ ಹಾಕಿಲ್ಲ, ಅದಕ್ಕೆ ಅಷ್ಟು ಉಬ್ಬಿ ಬರೋದಿಲ್ಲ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಲೈಟಾಗಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ಇನ್ ಕೇಸ್ ನಿಮ್ಮದು ಹಿಟ್ಟು ಇದೇ ರೀತಿ ಉಬ್ಬಿ ಬಂದಿಲ್ಲ ಅಂದರೆ ಸ್ವಲ್ಪ ಅಡುಗೆ ಸೋಡಾವನ್ನು ಸಹ ಸೇರಿಸ್ಬೋದು. ಇಲ್ಲ, ಸಾಮಾನ್ಯವಾಗಿ ಇದೇ ರೀತಿ ಉಬ್ಬಿ ಬರುತ್ತೆ. ಎಲ್ಲಿಯಾದರೂ ಚಳಿ, ನಮ್ಮದು ವೆದರ್ ಎಲ್ಲ ಸ್ವಲ್ಪ ಚಳಿ ಎಲ್ಲ ಇದ್ದರೆ ಅಷ್ಟು ಉಬ್ಬಿ ಬಂದಿಲ್ಲ ಅಂದರೆ ಸ್ವಲ್ಪ ಅಡುಗೆ ಸೋಡಾವನ್ನು ಸೇರಿಸಿದರೆ ಸಾಕು. ನಾವು ಉದ್ದಿನಬೇಳೆ ಏನೂ ಸೇರಿಸಿಲ್ಲ. ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ದೋಸೆ ಕಾವಲಿ ಬಿಸಿ ಆದಮೇಲೆ ನಮಗೆ ಸ್ವಲ್ಪ ಎಣ್ಣೆಯನ್ನು ಸವರಿ, ನಾನಿವಾಗ ಒಂದು ಕಬ್ಬಿಣದ ಕಾವಲಿಯಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸವರಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿ, ಇದೊಂದರೆ ಸ್ವಲ್ಪ ದಪ್ಪ ದೋಸೆ ಮಾಡಿದರೆ ಚೆನ್ನಾಗಿರುತ್ತೆ. ಅಷ್ಟು ನಾವು ತೆಳು ದೋಸೆ ಅಲ್ಲ, ಇದೇ ರೀತಿ ಸ್ವಲ್ಪ ದಪ್ಪ ದೋಸೆಯನ್ನು ಹಾಕಿ ಇದನ್ನು ಮುಚ್ಚಿ ಒಂದು 2-3 ಸೆಕೆಂಡ್ ಬೇಯಿಸಿದ್ರೆ ಸಾಕು. ಒಂದು 3 ಸೆಕೆಂಡ್ ಆದ ತಕ್ಷಣ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮದು ದೋಸೆ ಅಂತ. ಇದನ್ನು ಮಗಿಚಿ ಹಾಕೋದೇನು ಬೇಡ, ಇದೇ ರೀತಿ ತೆಗೆದ್ರೆ ಒಳ್ಳೆ ಸಾಫ್ಟಾಗಿರುವಂತಹ, ನಾವೀಗ ಕೈಯಲ್ಲಿ ಮುಟ್ಟಿದ್ರೆ ಕಟ್ಟಾಗುತ್ತೆ ಆ ಥರ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟ್ರೈ ಮಾಡಿ ನೋಡಿ. ಇದೇ ರೀತಿ ನಮಗೆ ಉಳಿದಿರುವ ದೋಸೆನೆಲ್ಲ ಮಾಡ್ಬೋದು. ನಮಗೆ ಇಡ್ಲಿ ಕೂಡ ಮಾಡ್ಬೋದು, ಆದರೆ ಇಡ್ಲಿಗಿಂತ ದೋಸೆ ತುಂಬ ಸೂಪರ್ ಆಗುತ್ತೆ ನೋಡಿ. ಅದು ಸಹ ಕಬ್ಬಿಣದ ಕಾವಲಿಯಲ್ಲಿ ನಾವು ಮಾಡಿದರೆ, ನಾನ್ ಸ್ಟಿಕ್ಕಲ್ಲಿ ಸಹ ನಮಗೆ ಮಾಡ್ಬೋದು, ಏನು ಪರವಾಗಿಲ್ಲ. ಆದರೆ ಕಬ್ಬಿಣದ ಕಾವಲಿಯಲ್ಲಿ ಇದೇ ರೀತಿ ದೋಸೆ, ಸ್ವಲ್ಪ ದಪ್ಪ ದೋಸೆ ಮಾಡಿದರೆ ನಾವು ಅಪ್ಪಮೆಲ್ಲ ತಿಂತೀವಲ್ಲ, ಅದೇ ರೀತಿ ಚೆನ್ನಾಗಾಗುತ್ತೆ. ನಾವು ಇದಕ್ಕೆ ಉದ್ದಿನಬೇಳೆ ಏನೂ ಹಾಕಿಲ್ಲ, ಈಸ್ಟ್ ಸೋಡಾ ಏನೂ ಹಾಕಿಲ್ಲ, ಹೀಗೆ ಮಾಡಿ ತುಂಬ ಸಿಂಪಲ್ಲಾಗಿ ಸೂಪರಾಗಿರುವ ದೋಸೆ. ಇನ್ನು ಈ ದೋಸೆಗೆ ಕಾಂಬಿನೇಷನ್ ಆಗಿ ಒಂದು ಚಟ್ನಿ ರೆಸಿಪಿಯನ್ನು ತೋರಿಸ್ತೀನಿ. ಒಂದು ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು
ಶೇಂಗಾ ಬೀಜವನ್ನು ಹಾಕಿ ಇದನ್ನು ಹುರಿದು ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಸೈಡಿಗೆ ಇಡೋಣ. ಚೆನ್ನಾಗಿ ನೈಸಾಗಿ ಹುರಿಬೇಕು. ಹುರಿದಾದ್ಮೇಲೆ ನಮಗೆ ಇದರ ಸಿಪ್ಪೆಯನ್ನು ತೆಗಿಬೋದು. ಸಿಪ್ಪೆನ ತೆಗೆದು ಸೈಡಿಗೆ ಇಡೋಣ. ಇನ್ನು ಅದೇ ಪಾತ್ರೆಗೆ ಸ್ವಲ್ಪ ಬೆಳ್ಳುಳ್ಳಿ, 5-6 ಎಸಳು ಬೆಳ್ಳುಳ್ಳಿ ಮತ್ತು ಖಾರಕ್ಕನುಸಾರವಾಗಿ ಕೆಂಪು ಮೆಣಸಿನಕಾಯಿಯನ್ನು ಸಹ ಹಾಕ್ತಾಯಿದ್ದೀನಿ. ಕೆಂಪು ಮೆಣಸಿನಕಾಯಿ ಬದಲು ನಿಮಗೆ ಹಸಿ ಮೆಣಸಿನಕಾಯಿ ಸಹ ಹಾಕ್ಬೋದು, ಪರವಾಗಿಲ್ಲ. ಇನ್ನು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಇದೇ ರೀತಿ ಲೈಟಾಗಿ ಹುರಿಬೇಕು. ಇನ್ನು ಇದಕ್ಕೆ ನಾವು ಹುರಿದು ಸಿಪ್ಪೆ ತೆಗೆದಿಟ್ಟಿರುವ ಶೇಂಗಾ ಬೀಜ, ತುರಿದಿರುವ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹುಳಿ ಇಷ್ಟು ಸೇರಿಸಿ ಉಪ್ಪು ಸಹ ಹಾಕಿ ಒಂದು ಸರ್ತಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ಆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಲೈಟಾಗಿ ತೆಂಗಿನಕಾಯಿ ಸಹ ಬಿಸಿ ಆಗುತ್ತೆ, ಪಾತ್ರೆ ಸ್ವಲ್ಪ ಬಿಸಿ ಅದಿಲ್ಲ. ಇನ್ನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಇದನ್ನು ರುಬ್ಬಬೇಕು. ನಮಗೆ ನೈಸಾಗಿ ರುಬ್ಬಬೋದು ಅಥವಾ ತರಿಯಾಗಿ ರುಬ್ಬಿದ್ರೂ ಪರವಾಗಿಲ್ಲ. ನಾನಿವಾಗ ನೈಸಾಗಿ ರುಬ್ಬಿದ್ದೀನಿ. ನಿಮಗೆ ತರಿಯಾಗಿ ರುಬ್ಬಿದ್ರೂ ಸಹ ಪರವಾಗಿಲ್ಲ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಒಗ್ಗರಣೆ ಹಾಕುವಾಗ ಸ್ವಲ್ಪ ಗಟ್ಟಿಯಾಗುತ್ತೆ. ಫಸ್ಟಿಗೆ ನೀರು ಹಾಕಿ ಈ ಚಟ್ನಿಯನ್ನೆಲ್ಲ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಚಟ್ನಿಯನ್ನೆಲ್ಲ ಮಿಕ್ಸ್ ಮಾಡಿ, ಇನ್ನೊಂದು ಪಾನ್ ಬಿಸಿ ಆದ ಮೇಲೆ ಅದಕ್ಕೆ 2 ಅಥವಾ 3 ಚಮಚ ಎಣ್ಣೆ, ಅದಕ್ಕೆ ಉದ್ದಿನಬೇಳೆ ಹಾಕಿ, ಉದ್ದಿನಬೇಳೆ ಲೈಟಾಗಿ ಫ್ರೈ ಆದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ನಾವು ಫ್ರೈ ಮಾಡಿ ನಾವು ರುಬ್ಬಿಟ್ಟಿರುವ ಚಟ್ನಿಯನ್ನು ಸಹ ಹಾಕಬೇಕು. ಇದಕ್ಕೆ ಸ್ವಲ್ಪ ಬೇಕಂದರೆ ನಿಮಗೆ ಇಷ್ಟ ಇದ್ದರೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಬೋದು, ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಫ್ರೈ ಮಾಡಿ ನಾವು ರುಬ್ಬಿಟ್ಟಿರುವ ಚಟ್ನಿಯನ್ನು ಹಾಕಿ ನಾನು ಸಾಮಾನ್ಯ ಈ ಥರ ಮಾಡೋದು. ನಿಮಗೆ ಬೇಕಂದರೆ ನಿಮಗೆ, ಇಲ್ಲ ಅಂದರೆ ನಿಮಗೆ ಒಗ್ಗರಣೆ ಮಾಡಿ ಚಟ್ನಿಗೆ ಹಾಕಿದರೂ ಸಾಕು. ಇಲ್ಲಾಂದರೆ ಇದೇ ರೀತಿ ಒಗ್ಗರಣೆ ಮಾಡಿ ಚಟ್ನಿಯನ್ನು ಹಾಕಿ ಲೈಟಾಗಿ ಕುದಿಸಬೇಕು, ತುಂಬ ಕುದಿಬಾರ್ದು. ಲೈಟಾಗಿ ಕುದಿ ಬರ್ತಾ ಇರುವಾಗ ಸ್ಟವ್ ಆಫ್ ಮಾಡಿದರೆ ನಮ್ಮದು ಸೂಪರ್ ಆಗಿರುವಂತಹ ಚಟ್ನಿ ಕೂಡ ರೆಡಿ ಆಯಿತು. ಅದೇ ಹತ್ತಿ ಥರ ಮೃದುವಾದ ದೋಸೆ ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ನಮ್ಮದು ದೋಸೆ ಅಂತ. ಕೆಲವರಿಗೆಲ್ಲ ಬೆಳಿಗ್ಗೆನೆ ಉದ್ದಿನಬೇಳೆ ಹಾಕಿರುವಂತಹ ದೋಸೆ, ಇಡ್ಲಿ ಎಲ್ಲ ತಿಂದರೆ ಎದೆ ಉರಿ, ಗ್ಯಾಸ್ಟ್ರಿಕ್ ಆಗುತ್ತೆ ನೋಡಿ, ಅಂಥವರಿಗೆಲ್ಲ ಒಂದು ಬೆಸ್ಟ್ ದೋಸೆ ಇದು. ನಾವು ಈ ದೋಸೆಗೆ ಉದ್ದಿನಬೇಳೆ, ಈಸ್ಟ್, ಸೋಡಾ ಏನೂ ಹಾಕಿಲ್ಲ. ಈ ರೀತಿ ದೋಸೆಯನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂತು ನಿಮ್ಮದು ದೋಸೆ ಅಂತ.